ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಲಕ್ಷ್ಮೀ ಪುತ್ರರೇ. ಹೌದು. ಬಟ್ ಪ್ಲ್ಯಾನ್ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಜೀವನ ಪರ್ಯಂತ ಸದಾ ಲಕ್ಷ್ಮೀ ಪುತ್ರರಾಗೆ ನಾವು ಉಳಿಬೇಕಪ್ಪ ಅಂತಂದರೆ ನಿಮ್ಮ ಪ್ಲ್ಯಾನ್ಗಳು, ಆಯ್ಕೆಗಳು ಸರಿ ಇರಬೇಕು. ನೋಡಿ, ಈ ಎಸ್ಪೆಷಲಿ ಈ ವೃಶ್ಚಿಕ ರಾಶಿನವರು, ಮಕರ ರಾಶಿನವರು, ಕುಂಭ ರಾಶಿನವರು, ಈ ಮತ್ತು ಈ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರು, ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರದವರು ಖಂಡಿತವಾಗ್ಲೂ ಲಕ್ಷ್ಮೀ ಪುತ್ರರೇ. ಬಟ್ ಪ್ಲ್ಯಾನಿಂಗು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲೇಬೇಕು. ಈಗ ನೋಡಿ, ಈ ರಿಯಲ್ ಎಸ್ಟೇಟು ಅಂತ ಹೇಳ್ತೀವಿ ನಾವು. ರಿಯಲ್ ಎಸ್ಟೇಟು ಈ ಸೈಟ್ ತೊಗೊಂಡು ಸೈಟ್ ಸೇಲ್ ಮಾಡೋದು, ಪೂರ್ವ ಫೇಸಿಂಗ್ ಸೈಟು ಅಥವಾ ಉತ್ತರ ಫೇಸಿಂಗ್ ಸೈಟುಗಳು. ಅಪಾರ್ಟ್ಮೆಂಟುಗಳು ತೊಗೊಂಡು ಅಪಾರ್ಟ್ಮೆಂಟ್ ಸೇಲ್ ಮಾಡ್ತಿರ್ತಾರೆ. ಈ ಜಮೀನುಗಳು ತಗೊಂಡು ಅಲ್ಲಿ ಲೇಔಟುಗಳು ಮಾಡ್ತಿರ್ತಾರೆ. ಲೇಔಟುಗಳು ಮಾಡಿ ಸೈಟುಗಳೆಲ್ಲ ಮಾರಾಟ ಮಾಡೋದು ರಿಲೇಟೆಡ್ಸ್ ಮಾಡ್ತಾ ಇರ್ತಾರೆ. ಈ ಈ ವಿಚಾರದಲ್ಲಿ ಪ್ಲಸ್ ಗೋಲ್ಡು, ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಟೈಮಲ್ಲಿ ಪ್ರಾಫಿಟ್ ಬಂದಾಗ ಸೇಲ್ ಮಾಡೋದು, ಜೊತೆಗೆ ಕೈಗಾರಿಕೋದ್ಯಮ, ಜೊತೆಗೆ ಈ ಹೋಟೆಲ್ ರಿಲೇಟೆಡ್ಸ್, ಕಮರ್ಷಿಯಲ್ ಏರಿಯಾಗಳ ಕಡೆ ಒಳ್ಳೆ ಹೋಟೆಲ್ಸ್ಗಳು ನೀವು ಮಾಡಿದರೆ ಖಂಡಿತವಾಗ್ಲೂ ಎಕ್ಸಲೆಂಟಾಗೆ ಆಗೇ ಆಗುತ್ತೆ. ಬಟ್ ಯಾವಾಗ ನಿಮ್ಮ ಒಂದು ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ಖಂಡಿತವಾಗ್ಲೂ ನೀವು ಸದಾ ಲಕ್ಷ್ಮೀ ಪುತ್ರರೇ, ಸದಾ ಲಕ್ಷ್ಮೀ ಪುತ್ರರೇ. ಆ ದಶಾಭುಕ್ತಿಗಳಲ್ಲಿ ಆ ಮನೆಗಳು ಬಂದ್ರೇ ಮುಗಿದೋಯ್ತು. ಸದಾ ಲಕ್ಷ್ಮೀ ಪುತ್ರರೇ ನೀವು. ಆ ರಿಯಲ್ ಎಸ್ಟೇಟು ಎಸ್ಪೆಷಲಿ ಸೈಟು ಪೂರ್ವ ಫೇಸಿಂಗು ಉತ್ತರ ಫೇಸಿಂಗ್ ಸೈಟುಗಳಿಗೆ ಭಾರಿ ಡಿಮ್ಯಾಂಡು. ಮತ್ತು ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಂಗಾರಕ್ಕೆ, ಹೋಟೆಲ್ ರಿಲೇಟೆಡ್ಸ್, ಒಳ್ಳೆ ಕಮರ್ಷಿಯಲ್ ಸ್ಟ್ಯಾಂಡರ್ಡ್ ಆಗಿರಬೇಕು, ಕ್ವಾಲಿಟಿ ಕ್ವಾಂಟಿಟಿ ಇರಬೇಕು. ಒಳ್ಳೆಯ ಬಟ್ಟೆ ಅಂಗಡಿ, ದೊಡ್ಡ ಮಟ್ಟದ ಬಟ್ಟೆ ಶೋರೂಮು ರಿಲೇಟೆಡ್ಸು ನೀವು ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಜೀವನದಲ್ಲಿ ಈ ಎಸ್ಪೆಷಲಿ ಈ ರಾಶಿಯವರು ಲಕ್ಷ್ಮೀ ಪುತ್ರರೇ. ಯಾಕೆಂದರೆ ನೀವು ಸೆಲೆಕ್ಟ್ ಮಾಡೋ ಆಯ್ಕೆಗಳು ಸರಿಯಾಗಿರಬೇಕು. ನೀವು ಸೆಲೆಕ್ಟ್ ಮಾಡೋ ಆಯ್ಕೆಗಳು ರಾಂಗ್ ಇದ್ದಾಗ ಮೇಲ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಫೇಲ್ಯೂರ್ ಆಗಿಬಿಡ್ತೀರಾ, ಅಲ್ಲಿ ಬಿದ್ದೋಗ್ಬಿಡ್ತೀರಾ. ಈ ಎಸ್ಪೆಷಲಿ ನೋಡಿ, ಈ ಮಕರ ರಾಶಿನವರು ಹೆಚ್ಚು ಕಮ್ಮಿ 2017, 2018, 2019, 2020, 21, 2022, 2023, 2024 ಸ್ಟಿಲ್ಲು ಸ್ಟ್ರಗ್ಲಿಂಗ್ ಮಾಡ್ತಾನೆ ಇದ್ದಾರೆ. 100ಕ್ಕೆ 80% ಆಫ್ ದಿ ಪೀಪಲ್ಸ್ ಈ ಮಕರ ರಾಶಿನವರು. ಇನ್ನು ಕುಂಭ ರಾಶಿನವರು 2022, 2023, 2024 ಸ್ಟಿಲ್ ಇಲ್ಲಿವರೆಗೂ ಅವ್ರಿಗೂ ಅಷ್ಟೇ ಸಡನ್ನಾಗಿ ಬಿಸ್ನೆಸ್ಗಳು ಚೆನ್ನಾಗಿರೋವು, ಸಡನ್ನಾಗಿ ಲಾಕು, ಸ್ಟ್ರಕ್ಕು, ಲಾಸ್, ಫೈನಾನ್ಷಿಯಲ್ ಟ್ರಬಲ್ಸ್. ಮಕರ ರಾಶಿ, ಕುಂಭ ರಾಶಿಗೆ ಸರಿಯಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಮತ್ತು ಜೊತೆಗೆ ನಿಮ್ಮ ಜಾತಕದಲ್ಲಿ ಗ್ರಹ ಸ್ಥಿತಿಗಳು, ದಶಾಭುಕ್ತಿಗಳು ಚೆನ್ನಾಗಿದ್ದು ಈ ಒಂದು ಬಿಸ್ನೆಸ್ಗಳಿಗೆ ಕೈ ಹಾಕಿದಾಗ ಎಕ್ಸಲೆಂಟಾಗೆ ಮೇಲ್ ಬಂದೇ ಬರ್ತೀರ ನೀವು. ನಮಸ್ಕಾರ.